ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಇವಾಗ ಕೋಡ್ಗೆ ಹೋಗೋಣ ಬನ್ನಿ. ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟು ಏನು ಬೇಕಾದ್ರೂ ಆಗಿರ್ಬೋದು. ಆಬ್ಜೆಕ್ಟ್ ಅಂದರೆ ಏನು ಬೇಕಾದ್ರೂ ಆಗಿರ್ಬೋದು. ಅದೊಂಥರ ನೌನ್ ಇದ್ದಂಗೆ. ನೌನ್ ಅಂದರೆ ಏನೋ ಪ್ಲೇಸ್, ನೇಮ್, ಪ್ಲೇಸ್, ಥಿಂಗ್, ಕರೆಕ್ಟಾ? ಸೊ ಏನ್ದ್ರ ನೇಮ್ ಆದರೂ ಆಗಿರ್ಬೋದು, ಪ್ಲೇಸನ್ನು ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಓಕೆನಾ? ಸೊ ಇವಾಗ ಸಿಂಪಲ್ ಆಗಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊತೀನಿ ಜಾವಾಸ್ಕ್ರಿಪ್ಟಲ್ಲಿ. ಏನಂತ ತೊಗೊತೀನಿ? ನೇಮು, ಪ್ಲೇಸು, ಥಿಂಗ್ ಅಂತ ಹೇಳಿದ್ನಲ್ಲ. ಸೊ ಯಾವ್ದಾರು ಒಂದು ಬೈಕ್ ತೊಗೊತೀನಿ ಆಬ್ಜೆಕ್ಟ್ ಅಂತ. ಸೊ ಇವಾಗ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿಕೊಂಡು BIKE ಬೈಕ್. ಸೊ ಬೈಕ್ ಈಕ್ವಲ್ಸ್ ಇವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಎರಡು ಫ್ಲವರ್ ಬ್ರಾಕೆಟ್ ಓಪನ್ನು ಕ್ಲೋಸ್ ಎರಡು ಮಾಡಿಕೊಂಡು ಅದ್ರ ಒಳಗಡೆ ನೀವು ಆಬ್ಜೆಕ್ಟ್ ಪ್ರಾಪರ್ಟೀಸ್ನ, ವ್ಯಾಲ್ಯೂಸ್ನ ಡಿಕ್ಲೇರ್ ಮಾಡ್ಕೊಬೋದು. ಸೊ ಬೈಕ್ ಅನ್ನೋದು ಇವಾಗ ಒಂದು ಆಬ್ಜೆಕ್ಟು. ಸೊ ಇದಕ್ಕೆ ಬೈಕ್ಗೆ ನಾನು ಇವಾಗ ಪ್ರಾಪರ್ಟೀಸ್ ಕೊಡ್ತೀನಿ. ಸೊ ಏನು ಪ್ರಾಪರ್ಟೀಸು? ಬೈಕ್ ಇದಲ್ಲ. ಸೊ ಬೈಕ್ ನೇಮ್ ಅಂದರೆ ಏನು, ಆಮೇಲೆ ಕೋಲನ್ ಕೊಡಬೇಕು, ಆಮೇಲೆ ವ್ಯಾಲ್ಯೂನ ಯಾವತ್ತೂ ಕೋಟ್ಸಲ್ಲಿ ಕೊಡಬೇಕು, ಇಲ್ಲ ಸ್ಟ್ರಿಂಗಲ್ಲಿ ಕೊಡಬೇಕು. ಸೊ ಇದು ಸ್ಟ್ರಿಂಗ್ ಆಗಿರುತ್ತಲ್ಲ ಸೊ ಆಬ್ಜೆಕ್ಟು. ಸೊ ಅದಕ್ಕೆ ನೇಮ್ ಬಂದ್ಬಿಟ್ಟು ನಾನು ಏನು ಕೊಡ್ತೀನಿ? ರಾಯಲ್ ಎನ್ಫೀಲ್ಡ್ ಅಂತ ಕೊಡ್ತೀನಿ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಅಂತ ಕೊಡ್ತೀನಿ. ಮಲ್ಟಿಪಲ್ ಪ್ರಾಪರ್ಟೀಸ್ನ ಒಂದು ಆಬ್ಜೆಕ್ಟ್ ಒಳಗಡೆ ನಾವು ಡಿಕ್ಲೇರ್ ಮಾಡ್ಕೊಬೋದು. ಮಲ್ಟಿಪಲ್ ಪ್ರಾಪರ್ಟೀಸು. ಇವಾಗ ನೇಮ್ ಅನ್ನೋದು ಒಂದು ಪ್ರಾಪರ್ಟಿ, ಆ ಪ್ರಾಪರ್ಟಿಗೆ ಇದು ವ್ಯಾಲ್ಯೂ. ಸೊ ಇವಾಗ ನೇಮ್ ಆಯಿತು. ಮಾಡಲ್ ಬಂದ್ಬಿಟ್ಟು ನಾನೇನು ಮಾಡ್ತೀನಿ? 2023 ತೊಗೊತೀನಿ. ಆಮೇಲೆ ಏನು ಮಾಡ್ತೀನಿ? ಕಲರ್ ತೊಗೊತೀನಿ. ಸೊ ಕಲರ್ ತೊಗೊತೀನಿ. ಕಲರ್ ಬಂದ್ಬಿಟ್ಟು ಸಿಲ್ವರ್. ಸೊ ಇವಾಗ ಇದನ್ನು ಆಬ್ಜೆಕ್ಟ್ ತೊಗೊಂಡೆ. ಸೊ ಇವಾಗ ಈ ಆಬ್ಜೆಕ್ಟ್ನ ನಾನು ಇವಾಗ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಬೈಕ್ ಅನ್ನೋ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಆಬ್ಜೆಕ್ಟ್ನ ನಾನು ಹೆಂಗೆ ಆಕ್ಸೆಸ್ ಮಾಡೋದು, ಹೆಂಗೆ ಯೂಸ್ ಮಾಡೋದು? ಸೊ ಇವಾಗ ನನ್ನ ಹತ್ರ ಇಲ್ಲಿ ಮೇಲ್ಗಡೆ ಒಂದು ಪ್ಯಾರಾಗ್ರಾಫ್ ಇದೆ, ಐ ಆಮ್ ಅ ಪ್ರೊಫೆಷ್ನಲ್ ಕೋಡರ್ ಅಂತ. ಈ ಪ್ಯಾರಾಗ್ರಾಫಲ್ಲಿ ಈ ಟೆಕ್ಸ್ಟ್ನ ಹೆಂಗೆ ಹಾಕೋದು? ಸೊ ಈ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಹೆಂಗೆ ಹಾಕೋದು? ಸೊ ಸಿಂಪಲ್ಲಾಗಿ ಏನು ಮಾಡ್ತೀನಿ? ಡಾಕ್ಯುಮೆಂಟ್. ಸೊ ಹೆಂಗೆ ಬರೆಯೋದು ಅಂತ ಗೊತ್ತಲ್ಲ ನಿಮಗೆ. ಸೊ ಡಾಕ್ಯುಮೆಂಟ್ ಒಳಗಡೆ ಜಾವಾಸ್ಕ್ರಿಪ್ಟ್ ಒಳಗಡೆ ನಾವು ಹೆಂಗೆ ಔಟ್ಪುಟ್ನ ಡಿಸ್ಪ್ಲೇ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನೋಡಿ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಇವಾಗ ಏನು ಮಾಡ್ತೀನಿ? ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID. ಸೊ ಯಾವ ID? ಮೇಲ್ಗಡೆ ಪ್ಯಾರಾಗ್ರಾಫ್ ಟು ID. ಸೊ ಪ್ಯಾರಾಗ್ರಾಫ್ ಬಟ್ ಇನ್ನರ್ HTML ಈಕ್ವಲ್ಸ್. ಸೊ ಇವಾಗ ನಾನು ಆಬ್ಜೆಕ್ಟ್ನ ಆಕ್ಸೆಸ್ ಮಾಡ್ತೀನಿ. ಹೆಂಗೆ ಅಂದರೆ, ಸೊ ಫಸ್ಟು ಆಬ್ಜೆಕ್ಟ್ನ ತಗೊಂಡೆ. ಸೊ ನಾವು ಡಾಟ್ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ನ ಆಕ್ಸೆಸ್ ಮಾಡ್ಬೋದು. ಡಾಟ್ ನೇಮ್ ಕೊಟ್ಟರೆ, ಸೊ ಇವಾಗ ಐ ಆಮ್ ಅ ಪ್ರೊಫೆಷ್ನಲ್ ಕೋಡರ್ ಜಾಗದಲ್ಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬರಬೇಕು. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಇವಾಗ ಫ್ರೆಂಡ್ಸ್. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ಇಲ್ಲಿದೆ ನೋಡಿ, ಐ ಆಮ್ ಅ ಪ್ರೊಫೆಷ್ನಲ್ ಕೋಡರ್ ಅಂತ. ಇದನ್ನು ನಾನು ರಿಫ್ರೆಶ್ ಮಾಡಿದ್ರೆ ನೋಡಿ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಸೊ ನಾನು ಆಬ್ಜೆಕ್ಟಲ್ಲಿ ಏನು ತೊಗೊಂಡಿದ್ದೆ ಅದು ಇಲ್ಲಿ ಬಂತು. ಆಬ್ಜೆಕ್ಟ್ನ ನಾವು ಆ್ಯಕ್ಸೆಸ್ ಮಾಡಬೇಕು ಅಂದರೆ ಡಾಟ್ ಯೂಸ್ ಮಾಡಿಕೊಂಡು ಆ್ಯಕ್ಸೆಸ್ ಮಾಡ್ಬೋದು, ಇಲ್ಲಾಂದರೆ ಅರೇ ಫಾರ್ಮ್ಯಾಟಲ್ಲಿ ಕೂಡ ನಾವು ಆ್ಯಕ್ಸೆಸ್ ಮಾಡ್ಕೊಬೋದು. ಸೊ ನೇಮ್ ಬದಲು ನಾನೇನು ಆ್ಯಕ್ಸೆಸ್ ಮಾಡ್ತೀನಿ? ನೇಮ್ ಬದಲು ನಾನು ಇವಾಗ ಕಲರ್ ಕೊಡ್ತೀನಿ. ಬೈಕ್ ಆಫ್ ಕಲರ್ ಇವಾಗ ಸಿಲ್ವರ್ ಅಂತ ಬರಬೇಕು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಹೋಗಿ ಸಿಲ್ವರ್ ಅಂತ ಚೇಂಜ್ ಆಗಬೇಕು. ಸಿಲ್ವರ್ ಅಂತ ಬಂತಿಲ್ಲ. ಸೊ ಇವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತಲ್ಲ ಆಬ್ಜೆಕ್ಟ್ನ ಹೆಂಗೆ ಕ್ರಿಯೇಟ್ ಮಾಡೋದು ಆಬ್ಜೆಕ್ಟು ಅಂತ. ನೋಡಿ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡು ನೇಮ್ ಕೊಟ್ಕೊಂಡು ಕೋಲನ್ ಕೊಟ್ಕೊಂಡು ಅದಕ್ಕೆ ನಾವು ಪ್ರಾಪರ್ಟಿ ವ್ಯಾಲ್ಯೂನ ಹಿಂಗೆ ಡಿಕ್ಲೇರ್ ಮಾಡ್ಕೊತೀವಿ. ಅದನ್ನು ಹೆಂಗೆ ಆಕ್ಸೆಸ್ ಮಾಡ್ತೀರಿ? ಒಂದು ಡಾಟ್ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ತೀರಿ, ಇನ್ನೊಂದು ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ತೀರಿ ಆಬ್ಜೆಕ್ಟ್ನ. ಸೊ ಇವಾಗ ಆಬ್ಜೆಕ್ಟಲ್ಲಿ ನಾವು ವ್ಯಾಲ್ಯೂ ಅಲ್ದಿರ ಮೆಥಡ್ ಕೂಡ ನಾವು ಡಿಕ್ಲೇರ್ ಮಾಡ್ಕೊಬೋದು. ಮೆಥಡ್ ಅಂದರೆ ಫಂಕ್ಷನ್. ಸೊ ಇವಾಗ ಸುಮ್ಮನೆ ನಾನೇನು ಕೊಡ್ತೀನಿ? ಇನ್ಫೋ ಅಂತ ಕೊಡ್ತೀನಿ. ಇನ್ಫೋ ಕೋಲನ್. ಸೊ ಇವಾಗ ಮೆಥಡ್ ಅಂತ ಹೇಳಿದ್ನಲ್ಲ, ಮೆಥಡ್ ಅಂದರೆ ಫಂಕ್ಷನ್ ತೊಗೊತೀನಿ. ಓಕೆನಾ? ಸೊ
ಸೊ ಈ ಫಂಕ್ಷನ್ ಒಳಗಡೆ ನಾನು ಏನು ಬೇಕಾದ್ರೂ ಮಾಡ್ಕೊಬೋದು. ಸೊ ರಿಟರ್ನ್ ಏನು ಕೊಡ್ತೀನಿ, ಮೇಲ್ಗಡೆ ಇರೋ ನೇಮ್ ಕೊಡ್ತೀನಿ, ನೇಮ್ ರಾಯಲ್ ಎನ್ಫೀಲ್ಡ್ ಎಸ್. ಸೊ ಇಲ್ಲೇನು ಕೊಡ್ತೀನಿ, ಇನ್ನೊಂದು ಮರ್ತಿದ್ದೆ, ನಾವು ಇವಾಗ ಈ ಆಬ್ಜೆಕ್ಟ್ನ ನೇಮ್ ಅಂತ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ಅದಕ್ಕೆ ನಾನು ದಿಸ್ ಯೂಸ್ ಮಾಡ್ತೀನಿ. ಈ ದಿಸ್ ಅಂದರೆ ಏನಂದರೆ ಇದು ಕರೆಂಟ್ ಆಬ್ಜೆಕ್ಟ್ನ ರೆಫರ್ ಮಾಡುತ್ತೆ. ಈ ದಿಸ್ ಅನ್ನೋದು ಕರೆಂಟ್ ಆಬ್ಜೆಕ್ಟ್ನ ರೆಫರ್ ಮಾಡುತ್ತೆ, ಅದೇ ಫಂಕ್ಷನ್ ಒಳಗಡೆ ನಾವು ಕಾಪಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿ ಕರೆಂಟ್ ಆಬ್ಜೆಕ್ಟ್ ಅಷ್ಟೇ. ಸೊ ದಿಸ್ ಡಾಟ್ ನೇಮ್ ಈ ಥರ ನಾವು ಮೆಥಡ್ ಒಳಗಡೆ ಡಿಕ್ಲೇರ್ ಮಾಡ್ಕೊಳೋದು. ಎಸ್. ಸೊ ಇವಾಗ ದಿಸ್ ಡಾಟ್ ಮಾಡಲ್. ಓಕೆನಾ ಫ್ರೆಂಡ್ಸ್? ಸಾಕಿಷ್ಟು. ಸೊ ಇವಾಗ ಈ ಫಂಕ್ಷನ್ನ ನಾವು ಹೆಂಗಪ್ಪ ಕಾಲ್ ಮಾಡೋದು? ಸಿಂಪಲ್. ಇವಾಗ ಇದನ್ನ ಹೆಂಗೆ ಮಾಡ್ಕೊತಾ ಇದ್ದೀರಿ ನೋಡಿ. ಸೊ ಇವಾಗ ನಾನು ಬೈಕ್ ಡಾಟ್ ಇನ್ಫೋ ಅಂತ ಕೊಟ್ಟರೆ ವರ್ಕ್ ಆಗಲ್ಲ, ಯಾಕಂದರೆ ಇದು ಫಂಕ್ಷನ್ ಅಲ್ಲ. ಸೊ ಅದಕ್ಕೆ ನಾವು ಫಂಕ್ಷನ್ ಬರೀಬೇಕು ಇಲ್ಲಿ. ಸೊ 2 ಕರ್ವ್ ಬ್ರ್ಯಾಕೆಟ್ ಇಲ್ಲಿ ನಾವು ಬರ್ಕೊಬೇಕು. ಸೊ ನಾವು ಇವಾಗ ಇದನ್ನು ಎಕ್ಸಿಟ್ ಮಾಡೋಣ. ನೇಮು ಮತ್ತು ಮಾಡಲ್ ಬರಬೇಕು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇಯರ್ಸ್ 2023 ಇಲ್ಲೊಂದು ಹಾಕ್ಬಿಟ್ಟು ಇನ್ನೊಂದು ಮಾಡಲ್ ಅಂತ ಹಾಕ್ಬಿಡೋಣ ಫ್ರೆಂಡ್ಸ್. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನೇಮು ಮತ್ತು ಮಾಡಲ್ ಬರಬೇಕು. ಮಾಡಲ್ ಎಲ್ಲ ಬಂತಲ್ಲ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇಯರ್ಸ್ 2023 ಮಾಡಲ್. ಸೊ ನಾನಿವಾಗ ಫಂಕ್ಷನ್ನ ಹೆಂಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ ಅಂತ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಬೈಕ್ ಡಾಟ್ ಇನ್ಫೋ ಫಂಕ್ಷನ್. ಇದು ಬರೀ ಪ್ರಾಪರ್ಟಿ ಆದರೆ ಪರವಾಗಿಲ್ಲ, ಇದು ಇವಾಗ ಇದು ಮೆಥಡ್ ಆಯಿತು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹೆಂಗೆ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ತೀರಿ ಅಂತ ಜಾವಾಸ್ಕ್ರಿಪ್ಟಲ್ಲಿ, ಆಮೇಲೆ ಹೆಂಗೆ ನಾವು ಆಕ್ಸೆಸ್ ಮಾಡ್ತೀರಿ ಅನ್ನೋದು, ಆಮೇಲೆ ಹೆಂಗೆ ಆಬ್ಜೆಕ್ಟ್ ಒಳಗಡೆ ನಾವು ಮೆಥಡ್ ಯೂಸ್ ಮಾಡ್ತೀವಿ ಅನ್ನೋದು. ಸೊ ಆಮೇಲೆ ದಿಸ್ ಆಪ್ರೇಟರ್ ಅಂದರೆ ಏನು, ಕರೆಂಟ್ ಆಬ್ಜೆಕ್ಟ್ನ ರೆಫರ್ ಮಾಡುತ್ತೆ. ಸೊ ಇಲ್ಲಿ ನಾವು ಬೈಕ್ ಅಂತ ಕೊಟ್ಟರೆ ವರ್ಕ್ ಆಗಲ್ಲ. ಸೊ ಯಾಕಂದರೆ ನಾವು ಇದೇ ಫಂಕ್ಷನ್ ಒಳಗಡೆ ಇದ್ದೀರಿ ನೋಡಿ, ಇದೇ ಸ್ಕೋಪ್ ಒಳಗಡೆ ಇದ್ದೀರಿ. ಸೊ ಅದಕ್ಕೆ ನಾನು ಏನು ರಿಟರ್ನ್ ಮಾಡ್ಕೊತಾ ಇದ್ದೀನಿ, ದಿಸ್. ಸೊ ಈ ಫಂಕ್ಷನಲ್ಲಿ ಏನೇನು ಬರುತ್ತೋ ಅದೆಲ್ಲ ರಿಟರ್ನ್ ಆಗುತ್ತೆ ಇಲ್ಲಿ. ಸೊ ಆಬ್ಜೆಕ್ಟ್ಸ್ ಬಗ್ಗೆ ಕ್ಲಿಯರಾಗಿ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.